ಬೆಂಗಳೂರಿಗರ ಜೀವನಾಡಿಯಾಗಿರುವ ಮೆಟ್ರೋ ದರ ಏರಿಕೆಯ ಶಾಕ್ ಬೆಂಗಳೂರಿಗೆ ತಡ್ತಾ ಇದೆ. ಟಿಕೆಟ್ ದರವನ್ನು 5% ಅಷ್ಟು ಶೇಕಡ 5ರಷ್ಟು ಏರಿಕೆಗೆ ತೀರ್ಮಾನ ಮಾಡಲಾಗಿದೆ. ಇದೀಗ ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಟಿಕೆಟ್ ದರವನ್ನು ಶೇಕಡ 5ರಷ್ಟು ಏರಿಕೆಗೆ ತೀರ್ಮಾನ ಮಾಡಲಾಗಿದೆ. ಬಿಎಂಆರ್ಸಿಎಲ್ ವಿರುದ್ಧ ಇದೀಗ ಪ್ರಯಾಣಿಕರ ಆಕ್ರೋಶ ಇದೆ. ಫೆಬ್ರವರಿ 9ನೇ ತಾರೀಕಿನಿಂದ ಹೊಸ ದರ ಜಾರಿಗೆ ಬರ್ತಾ ಇದೆ. ಪ್ರಯಾಣಿಕರಿಗೆ ಕತ್ತರಿಯನ್ನು ಹಾಕಲಾಗ್ತಾ ಇದೆ, ಸುಲಿಗೆ ಮಾಡಲಾಗ್ತಾ ಇದೆ ಅಂತ ಪ್ರಯಾಣಿಕರ ಆಕ್ರೋಶ ಇದೆ. ಮೆಟ್ರೋ ಪ್ರಯಾಣ ದರ ₹1ನಿಂದ ₹5ಗೆ ಏರಿಕೆ ಆಗುತ್ತೆ. ಸೋಮವಾರದಿಂದ ಈ ಹೊಸ ದರ ಅನ್ವಯ ಆಗ್ತಾ ಇದೆ. ಗರಿಷ್ಠ ಇಷ್ಟು ದಿನಗಳ ಕಾಲ ₹90 ಇತ್ತು. ಆ ₹90 ಗರಿಷ್ಠ ಇದೀಗ ₹95 ಆಗ್ತಾ ಇದೆ. ಅಂದರೆ ₹5 ಅಲ್ಲಿ ಹೆಚ್ಚಳ ಆಗ್ತಾ ಇರೋದು. ಕನಿಷ್ಠ ಇಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ₹10 ಇತ್ತು 0 to 2 ಕಿಲೋಮೀಟರ್ಗೆ. ಆದರೆ ಕನಿಷ್ಠ ದರ ಇದೀಗ ₹11 ಆಗುತ್ತೆ. ಹೀಗಾಗಿ ಸಹಜವಾಗಿ ಪ್ರಯಾಣಿಕರ ಆಕ್ರೋಶ. ಫೆಬ್ರವರಿ 9ನೇ ತಾರೀಕಿಗೆ ಈ ದರ ಏನು ಜಾರಿಗೆ ಬರ್ತಾ ಇದೆ, ಪ್ರಯಾಣಿಕರು ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮೆಟ್ರೋ ಟಿಕೆಟ್ ದರ ಫೈಟ್ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂಗೆ ದಾಖಲೆ ಸಮೇತ ಸಂಸದ ತೇಜಸ್ವಿ ಸೂರ್ಯ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಕಾರಣಗಳನ್ನು ಕೇಳಿ ಜನರು ಬೇಸತ್ತು ಹೋಗಿದ್ದಾರೆ. ದರ ನಿಗದಿ ಸಮಿತಿ ಕಾನೂನುಬದ್ಧ ಸಂಸ್ಥೆಯಾಗಿರಬಹುದು. ದರ ಭರಿಸುವ ಸಾಮರ್ಥ್ಯ ರಾಜ್ಯ ಸರ್ಕಾರದಿಂದಲೇ ಬರುತ್ತೆ. ದರ ನಿಗದಿ ಸಮಿತಿ ಅಂತ ಒಂದು ಸಮಿತಿ, ಅದು ಕಾನೂನುಬದ್ಧ ಸಂಸ್ಥೆ ಆಗಿರಬಹುದು. ದರ ಭರಿಸುವ ಸಾಮರ್ಥ್ಯ ರಾಜ್ಯ ಸರ್ಕಾರದಿಂದಲೇ ಬರುತ್ತೆ. ಇದನ್ನ ಯಾವುದೇ ಸುಳ್ಳುಗಳಿಂದ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೇಜಸ್ವಿ ಸೂರ್ಯ ಅವರ ಮಾತಿದು. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಬಿಎಂಆರ್ಸಿಎಲ್ ಸಂಸ್ಥೆ ಇದು. ಅವರದ್ದು ಪೋರ್ಷನ್ ಇದೆ, ಇವರದ್ದು ಕೂಡ ಪೋರ್ಷನ್ ಇದೆ. 50% ಅವ್ರದ್ದು, 50% ಇವ್ರದ್ದು ಅಂತ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರ 87% ಹಾಕಿದೆ. ಕೇಂದ್ರದವರು ಕೇವಲ 12% ಮಾತ್ರವನ್ನು ಕೊಟ್ಟಿದ್ದಾರೆ ಅಂತ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಹೇಳಿದರು. ಒಂದು ದರ ನಿಗದಿ ಅಂತ ಒಂದು ಕಮಿಟಿ ಕೂಡ ಇದೆ. ಅವರು ರೆಫರ್ ಮಾಡ್ತಾರೆ ಯಾವ ಪರಿಪ್ರಮಾಣದಲ್ಲಿ ಹೆಚ್ಚಳ ಮಾಡಬೇಕು, ಏನು ಎತ್ತ ಅಂತ. ಇದಕ್ಕೆ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಇರ್ತಾರೆ, ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಮತ್ತು ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ. ಬಿಎಂಆರ್ಸಿಎಲ್ ಹೇಳ್ತಾ ಇರೋದೇನು, ನಮ್ಮ ವಾರ್ಷಿಕ ವೆಚ್ಚ ಈ ವರ್ಷ 10% ಹೆಚ್ಚಳ ಆಗಿದೆ, ಹೀಗಾಗಿ ದರ ಏರಿಕೆ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ಅವರು ಹೇಳ್ತಾ ಇರೋದು. ಬಿಜೆಪಿಯ ಸಂಸದರು ಏನು ಹೇಳ್ತಾ ಇದ್ದಾರೆ, ಬಿಎಂಆರ್ಸಿಎಲ್ MD ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಇರ್ತಾರೆ. ಅದರ ನಿರ್ವಹಣೆ ಮತ್ತು ಒಟ್ಟಾರೆ ಮೆಟ್ರೋವನ್ನು ರಾಜ್ಯ ಸರ್ಕಾರ ನೋಡಿಕೊಳ್ಳುತ್ತೆ. ಹೀಗಾಗಿ ಅವರ ಕೈಯಲ್ಲಿದೆ, ಅವರು ದರವನ್ನು ನಿಗದಿ ಮಾಡ್ತಾರೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯೂ ಕೂಡ ದರ ನಿಗದಿ ಸಮಿತಿಯಲ್ಲಿರೋದ್ರಿಂದ ಕೇಂದ್ರದ ಬೊಟ್ಟು ಮಾಡೋದು ತಪ್ಪು ಅಂತ ಬಿಜೆಪಿಯ ಸಂಸದರು ಹೇಳ್ತಾ ಇರುವಂಥ ಮಾತು. ಆದರೆ ಸಿದ್ದರಾಮಯ್ಯನವರು ನಿನ್ನೆ ಒಂದು ಟ್ವೀಟ್ ಮಾಡಿ 2002ರ ಕಾಯ್ದೆಯನ್ವಯ ಕೇಂದ್ರ ಸರ್ಕಾರದವರು ಮಾಡ್ತಾರೆ, ಕೇಂದ್ರದ ಅಧೀನದಲ್ಲಿರುವಂಥದ್ದು ಇದು, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಸಿದ್ದರಾಮಯ್ಯನವರ ಮಾತು. ಆದರೆ ಇಬ್ಬರದ್ದೂ ಕೂಡ ಪಾತ್ರ ಇದೆ ಅಂತ ಇದರಲ್ಲಿ ಮೇಲ್ನೋಟು ಗೊತ್ತಾಗುತ್ತೆ. ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಾಗುವಂಥ ವಿಚಾರ ಇದು. ಇದರ ಜೊತೆಗೆ 10,000 ಕೋಟಿ ಹಣವನ್ನು ಬಿಎಂಆರ್ಸಿಎಲ್ನವರು ಸಾಲದ ರೂಪದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಕಟ್ಟೋದಿದೆ ಅಂತೆ. 10,000 ಕೋಟಿ ರೂಪಾಯಿ, 7,000 ಕೋಟಿ ಹಣ ಸವಕಳಿಗೆ ಒಳಗಾಗಿದ್ದಂತಹ ಈ ಮಟೀರಿಯಲ್ಗಳನ್ನು ತಯಾರು ಮಾಡೋದಕ್ಕೆ ಹಣ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ನಾವು ಮೆಟ್ರೋ ದರ ಏರಿಕೆ ಮಾಡ್ತೀವಿ ಅಂತ ಸಮರ್ಥನೆ ಮಾಡ್ತಾರೆ. ಆದರೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇರೋದು ಮಾತ್ರ ಅಕ್ಷರಶಃ ನಿಜ. ಹೀಗಾಗಿ ಜನರ ಆಕ್ರೋಶ ಇದೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭವ್ಯ, ಕಳೆದ 3 ದಿನಗಳಿಂದ, ಹೆಚ್ಚು ಕಡಿಮೆ 2-3 ದಿನಗಳಿಂದ ಇದರ ವಿರುದ್ಧ ಆಕ್ರೋಶವನ್ನು ಕೇಳ್ತಾ ಇದ್ದೀವಿ. ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಪರಿಷ್ಕರಣೆ ಮಾಡಬೇಕು, ಜನಸಾಮಾನ್ಯರು ಕೂಡ ಮೆಟ್ರೋದಲ್ಲಿ ಓಡಾಡುವಂತೆ ಆಗಬೇಕು ಎನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಗ್ರೌಂಡಲ್ಲಿ ಏನಂತಾರೆ ಜನ ಇದ್ರ ಬಗ್ಗೆ? ಬಿಎಂಆರ್ಸಿಎಲ್ ವಿರುದ್ಧ ಏನು ಆಕ್ರೋಶ ಇದೆ?
ಎಸ್ ಪ್ರವೀಣ್, ಸದ್ಯ ರಾಜಕೀಯ ಕೆಸರಾಟಕ್ಕೆ ಒಂದು ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಟ್ವೀಟ್ ಮಾಡಿದರೆ, ಮತ್ತೊಂದು ಕಡೆ ತೇಜಸ್ವಿ ಸೂರ್ಯ ಅವರು ಕೂಡ ಇದಕ್ಕೆ ರೀಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿ ಎಲ್ಲರಿಗೂ ಕೂಡ ಗೊತ್ತು, ಟ್ರಾಫಿಕ್ ಸಿಟಿ. ಸೊ ಟ್ರಾಫಿಕನ್ನು ತಪ್ಪಿಸೋದಕ್ಕೋಸ್ಕರ ಬಹುತೇಕ ಮಂದಿ ಮೆಟ್ರೋದಲ್ಲೇ ತಮ್ಮ ತಮ್ಮ ಕೆಲಸಕ್ಕೆ ಹೋಗುವಂಥದ್ದು. ಈ ಸಂದರ್ಭದಲ್ಲಿ 1 ರಿಂದ 5 ಅಂದರೆ ಗರಿಷ್ಠ ಹಣ ಅಂತ BMRCL ಹೇಳಿದ್ರು ಕೂಡ ಜನಸಾಮಾನ್ಯರಿಗೆ ಇದೊಂದು ಹೊರೆ ಅಂತಾನೆ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಅಗತ್ಯ ವಸ್ತುಗಳ ದರ ಕೂಡ ಈಗಾಗಲೇ ಏರಿಕೆಯಾಗಿದೆ. ಸೊ ಒಂದು ಕಡೆ ಆಯಿಲ್ ಆಗಿರ್ಬೋದು, ನಾವು ತಿನ್ನೋ ವಸ್ತುಗಳಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಪ್ರತಿಯೊಂದರ ದರ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವಂಥದ್ದು. ಸದ್ಯ ಮೆಟ್ರೋ ದರ ಏರಿಕೆ ಆಗಿರೋ ಕಾರಣ ಜನಸಾಮಾನ್ಯರು ಬಹಳಷ್ಟು ತತ್ತರಿಸಿ ಹೋಗಿದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಅಂದರೆ, ಕೇಂದ್ರ ಸರ್ಕಾರನೇ ಇದರ ಹೊಣೆಯನ್ನು ಹೊರಿಸಬೇಕು, ರಾಜ್ಯ ಸರ್ಕಾರದ ಪರವಾಗಿ ಈಗಾಗಲೇ ನಾವು ಮನವಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತೇಜಸ್ವಿ ಸೂರ್ಯ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ನ ನಾಯಕರು ಅವರು ಹೇಳೋ ಪ್ರಕಾರ ಇದೇ ರಾಜ್ಯ ಸರ್ಕಾರ ತನ್ನ ಹಣಕಾಸಿನ ಒತ್ತಡವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮೆಟ್ರೋ ದರವನ್ನು ಏರಿಕೆ ಮಾಡಿ ರಾಜ್ಯ ಸರ್ಕಾರನೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಆದರೆ ಈ ತಿಕ್ಕಾಟದ ನಡುವೆ ಜನಸಾಮಾನ್ಯರು ಇಲ್ಲಿ ಒಂದು ಒದ್ದಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಜೀ ಕನ್ನಡ ಕೂಡ ಜನರ ಅಭಿಪ್ರಾಯವನ್ನು ಪಡಿತಾ ಇರುವಾಗ ಬಹುತೇಕ ಮಂದಿ ಹೇಳ್ತಾ ಇರುವಂಥದ್ದು, ಅದು ಕೂಡ ಇದೇ ವರ್ಷದಲ್ಲಿ 2 ಬಾರಿ ಮೆಟ್ರೋ ದರ ಏರಿಕೆ ಆಗಿದೆ. ಅದು ಕೂಡ ನಾವು ಪಟ್ಟಿಯನ್ನು ನೋಡೋದಾದರೆ ಈಗ ದೆಹಲಿ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಮೆಟ್ರೋ ಇದೆ. ಆದರೆ ಅಲ್ಲಿನ ದುಬಾರಿಯನ್ನು ನೋಡೋದಾದರೆ ಪ್ರಮುಖವಾಗಿ ಬೆಂಗಳೂರಲ್ಲಿ ಏನು ಮೆಟ್ರೋ ದರ ಏರಿಕೆ ಆಗಿದೆ, ಇಲ್ಲಿಯೇ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ದೆಹಲಿ ಸೆಕೆಂಡ್ ಸ್ಥಾನ ಇದೆ. ಸೊ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಮೆಟ್ರೋ ಪ್ರಯಾಣ ಮಾಡೋದಾದರೆ ಬಹಳಷ್ಟು ದುಬಾರಿ ಹಣವನ್ನು ಕೊಟ್ಟು ಜನರು ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಇದನ್ನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಕೂತ್ಕೊಂಡು ಬಗೆಹರಿಸಬೇಕು. ಈ ಹಿಂದೆ ಕೂಡ ಇದೇ ರೀತಿ ಮಾಡಿದ್ರು. ಮೆಟ್ರೋ ದರವನ್ನು BMRCL ಏರಿಕೆ ಮಾಡಿ ಒಂದು ಅಸ್ತು ಅಂತ ಹೇಳಿದಾಗ ಕೇಂದ್ರ ಸರ್ಕಾರದ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು, ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಹಾಕುವ ಕೆಲಸ ಮಾಡ್ತಾರೆ. ಅದು ಬಿಟ್ಟರೆ ಮೆಟ್ರೋ ದರ ಏರಿಕೆ ಏನು ಮಾಡ್ತಾರೆ ಅದನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಇಲ್ಲಿವರೆಗೆ ಮಾಡಿಲ್ಲ. ಪಟ್ಟಿಯನ್ನು ನಾವು ನೋಡ್ತಾ ಹೋಗ್ಬೋದು, ಅದು ಕೂಡ ಬೆಂಗಳೂರೇ ಫಸ್ಟಲ್ಲಿ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನೋಡುವಾಗ ಸಿಲಿಕಾನ್ ಸಿಟಿಯ ಜನತೆಗೆ ಒಂದು ಕಡೆ ಮಂತ್ಲಿ ಸ್ಯಾಲ್ರಿ ಏನು ಕಂಪನಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡುವಾಗ ಮಂತ್ಲಿ ಸ್ಯಾಲ್ರಿ ಅಥವಾ ವರ್ಷಕ್ಕೆ ಮಾತ್ರ ಏರಿಕೆ ಆಗಿದೆ, ಅದು ಕೂಡ 500 ರೂಪಾಯಿ ಪರ್ಸೆಂಟೇಜ್ ಮೇಲೆ. ಸೊ ಇದನ್ನೆಲ್ಲ ನೋಡುವಾಗ ನಾವು ದಿನನಿತ್ಯ ಓಡಾಟ ಮಾಡುವಂತಹ ವೆಹಿಕಲ್ಗಳನ್ನು ನೋಡಬಹುದು. ಹಾಗೆಯೇ ಮೆಟ್ರೋಗೆ ನಾವು ಕೊಡುವಂತಹ ಹಣ ಹೆಚ್ಚಳ ಆಗ್ತಾ ಇದೆ. ಸೊ ಸ್ಯಾಲ್ರಿ ಹೆಚ್ಚಳ ಆಗ್ತಾ ಇಲ್ಲ. ಸೊ ಹೀಗಾಗಿ ಮೆಟ್ರೋ ದರವನ್ನು ಕಡಿಮೆ ಮಾಡಬೇಕು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಅಷ್ಟು ಮಾತ್ರವಲ್ಲದೆ ಈಗ ಮೆಟ್ರೋ ದರ ಏರಿಕೆ ಮಾಡಿದ್ರಿಂದ ಈಗಾಗಲೇ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಒಂದು ಅನುಮತಿ ಕೊಟ್ಟಿದೆ. ಆಟೋ ಡ್ರೈವರ್ಸ್ಗಳು ಕೂಡ ಒಂದು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ ಬೈಕ್ ಟ್ಯಾಕ್ಸಿ ಈಗಾಗಲೇ ನಾವು ಗಮನಿಸೋದಾದರೆ ಆಟೋಗೆ 100 ರೂಪಾಯಿ ಇದ್ದರೆ ಬೈಕ್ ಟ್ಯಾಕ್ಸಿ ನಿಮಗೆ 70, 80, 60 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ ಮೆಟ್ರೋನ ಬಿಟ್ಟು ಆಟೋನ ಬಿಟ್ಟು ಬೈಕ್ಗಳಲ್ಲೇ ಹೋಗ್ತಾರೆ. ಆದರೆ ಇಲ್ಲಿವರೆಗೆ ಏನು ಬಹುತೇಕವಾಗಿ ಬೈಕ್ಗಳಲ್ಲಿ ಹೋಗುವಾಗ ಸೂಕ್ತವಾದಂತಹ ಹೆಲ್ಮೆಟ್ಗಳನ್ನು ಕೊಡಲ್ಲ, ಸರಿಯಾದ ರೀತಿಯವರು ಅಂದರೆ ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಬಹುತೇಕ ಮಂದಿ ಇದರಿಂದ ಈಗಾಗಲೇ ಗಾಯಗೆ ಕೂಡ ಒಳಗಾಗಿದ್ದಾರೆ. ಸೊ ಬೈಕ್ ಟ್ಯಾಕ್ಸಿಯನ್ನೇ ಜಾಸ್ತಿಯಾಗಿ ಡಿಪೆಂಡ್ ಆಗ್ತಾರೆ. ಸೊ ಬಹುತೇಕವಾಗಿ ಸಮಸ್ಯೆಗಳೇ ಇಲ್ಲಿ ಉಲ್ಬಣ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಮೆಟ್ರೋಗೆ ಹೋಗುವವರು ಪ್ರತಿನಿತ್ಯ ತಮ್ಮ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಜೀ ಕನ್ನಡ ಜೊತೆ ಜನರು ಮಾತಾಡುವಾಗ ಅದೇ ಮಾತನ್ನು ಹೇಳಿರೋದು, ಮೆಟ್ರೋಗೆ ಹಾಕುವ ಹಣವನ್ನು ನಮ್ಮ ಸ್ವಂತ ವೆಹಿಕಲ್ಗೆ ಹಾಕಿ ನಾವು ನಮ್ಮ ಕೆಲಸಕ್ಕೆ ಹೋಗಬಹುದಲ್ಲ. ಇದರಿಂದ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಉದ್ಭವ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ದೆಹಲಿ ಪೊಲ್ಯೂಷನ್ಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಸಿಲಿಕಾನ್ ಸಿಟಿಯ ಗಾಳಿಯ ಗುಣಮಟ್ಟ ಕೂಡ ಬಹುತೇಕವಾಗಿ ಏರಿಳಿತವಾಗುವಂಥದ್ದು. ಜಾಸ್ತಿಯಾಗಿ ಜನ ವೆಹಿಕಲನ್ನು ತೆಗೆದುಕೊಂಡು ಹೋದಾಗ ಪೊಲ್ಯೂಷನ್ ಮತ್ತಷ್ಟು ಏರಿಕೆ ಆಗುತ್ತೆ. ಇದರಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಮಕ್ಕಳಲ್ಲಿ ಈಗಾಗಲೇ ಆರೋಗ್ಯ ಸಮಸ್ಯೆ ಉಲ್ಬಣ ಆಗಿದೆ. ವೃದ್ಧರಿಗೆ ಕೂಡ ಕಾಯಿಲೆಗಳು ಬರುತ್ತೆ. ಸೊ ಜನರು ಬಹುತೇಕವಾಗಿ ಹಾಸ್ಪಿಟಲ್ಗೆ ಹೋಗುವ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಮೆಟ್ರೋ ದರ ಏನು ಏರಿಕೆ ಮಾಡಿದ್ದಾರೆ, ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಇವರು ರಾಜಕೀಯ ಒಂದು ಅಂದರೆ ತಿಕ್ಕಾಟದ ನಡುವೆ ಜನರು ಬಹಳಷ್ಟು ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸಿಟಿಯಲ್ಲಿ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಹಾಗೆಯೇ ತಮ್ಮ ಸ್ಯಾಲ್ರಿ ಎಲ್ಲೋ ಒಂದು ಕಡೆ ಹೈಕ್ ಆಗಲ್ಲ, ಪ್ರತಿನಿತ್ಯ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗಾದರೆ ಇಲ್ಲಿ ತತ್ತರಿಸ್ತಾ ಇರೋದು ಜನರಂತ ಹೇಳ್ಬೋದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.